ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 59. ವರ್ಮನ್ ಗ್ರೂಪ್ ಆಫೀಸ್. ಬೆಳಿಗ್ಗೆ 11 ಗಂಟೆ. ಆಫೀಸ್ನಲ್ಲಿ ಒಂದು ಯುದ್ಧ ಭೂಮಿಯೇ ಸೃಷ್ಟಿಯಾಗಿತ್ತು. ಯಾಶಿಕಾ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಮುಂದಿದ್ದ ಆ ಬೃಹತ್ ಫೈಲ್ಗಳನ್ನು ನೋಡಿ ಅಳುವ ಸ್ಥಿತಿಯಲ್ಲಿದ್ದಳು. ಯುವರಾಜ್ ಒಳಗೆ ಬಂದು ಟೇಬಲನ್ನು ಜೋರಾಗಿ ತಟ್ಟಿದನು. ಮಿಸ್ ಆಶಿಕಾ, ನಾನು ಕೇಳಿ 1 ಗಂಟೆಯಾಯಿತು. ಆ ಕನ್ಸ್ಟ್ರಕ್ಷನ್ ಫೈನಾನ್ಸ್ ಅನಾಲಿಟಿಸಿಸ್ ರಿಪೋರ್ಟ್ ಎಲ್ಲಿದೆ ಅಂದ. ಯಾಶಿಕಾ ಸಿಡಿದೆದ್ದಳು. ಸರ್, ನಾನೇನು ಮಷಿನ್ ಅಲ್ಲ. ಇಷ್ಟು ಡೇಟಾವನ್ನು ಈಗಲೇ ಹೇಗೆ ಮುಗಿಸಲು ಸಾಧ್ಯ? ಅಥರ್ವ ಮಾವ ನನಗಾಗಿ ತಾನೇ ಈ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ನೀವು ನನಗೆ ಹೀಗೆ ಟಾರ್ಚರ್ ಮಾಡಬಾರದು ಎಂದಳು. ಯುವರಾಜ್ ವಿಡಂಬನೆಯಿಂದ ನಕ್ಕನು. ಅಥರ್ವ ಸರ್ ಈ ಪೋಸ್ಟಿಂಗ್ ಕೊಟ್ಟಿದ್ದು ನಿಮ್ಮಿಂದ ಕೆಲಸ ಮಾಡಿಸಲು, ಸುಮ್ಮನೆ ಎಸಿ ರೂಮ್ನಲ್ಲಿ ಕುಳಿತು ಮೇಕಪ್ ಹಾಕಿಕೊಳ್ಳುವುದಕ್ಕಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ರಿಪೋರ್ಟ್ ಬರಲಿಲ್ಲವೆಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರನ್ನು ನಾನೇ ಹರಿದು ಹಾಕುತ್ತೇನೆ. ಇದು ನನ್ನ ಕ್ಯಾಬಿನ್, ಇಲ್ಲಿ ನನ್ನದೇ ರೂಲ್ಸ್. ಗೆಟ್ ಬ್ಯಾಕ್ ಟು ವರ್ಕ್ ಎಂದು ಕಟ್ಟುನಿಟ್ಟಾಗಿ ಹೇಳಿ ಹೊರನಡೆದನು. ಯಾಶಿಕಾ ಕೋಪದಿಂದ ತನ್ನ ಪೆನ್ನನ್ನು ಕಚ್ಚಿಕೊಳ್ಳುತ್ತಾ ಕೆಲಸದಲ್ಲಿ ಮುಳುಗಿದಳು. ಮಧ್ಯಾಹ್ನ 11 ಗಂಟೆ. ವಿಕ್ರಮ್ ತನ್ನ ಕಾರನ್ನು ಆ ಚಿಕ್ಕ ಮನೆಯ ಮುಂದೆ ನಿಲ್ಲಿಸಿದನು. ಅವನ ಬಲಗಾಲು ಭಯಂಕರವಾಗಿ ನೋಯುತ್ತಿತ್ತು. ಆದರೂ ಆ ನೋವು ಅವನ ಮನಸ್ಸಿನ ನೋವನ್ನು ಕಡಿಮೆ ಮಾಡಲಿಲ್ಲ. ಕಷ್ಟಪಟ್ಟು ಕಾರಿನಿಂದ ಇಳಿದು ಆ ವಾಕಿಂಗ್ ಸ್ಟಿಕ್ ಊರಿಕೊಂಡು ಮೆಲ್ಲನೆ ಮನೆಯ ಬಾಗಿಲಿಗೆ ಬಂದನು. ಬಾಗಿಲಿನಲ್ಲಿದ್ದ ಸೇವಂತಿ ವಿಕ್ರಮನ್ನು ನೋಡಿದೊಡನೆ ಜ್ವಾಲಾಮುಖಿಯಂತೆ ಸಿಡಿದೆದ್ದಳು. ಮತ್ತೆ ಬಂದು ಬಿಟ್ಟಿರಾ? ನಿಮಗೆ ಬುದ್ಧಿ ಇಲ್ವಾ? ಅಂದೇ ನನ್ನ ಮಗಳು ಹೇಳಿದ್ದಳಲ್ಲ, ನಿಮ್ಮನ್ನು ನೋಡಲು ಇಷ್ಟವಿಲ್ಲ ಅಂತ. ಆಮೇಲೆ ಯಾಕೆ ಈ ಬಿಸಿಲಿನಲ್ಲಿ ಬಂದು ನಿಂತಿದ್ದೀರಾ ಎಂದು ಆವೇಶದಿಂದ ಮಾತನಾಡುವಂತೆ ನಟಿಸಿದಳು. ಅದು ನಿಜವೆಂದೇ ವಿಕ್ರಮ್ ನಂಬಿದನು. ವಿಕ್ರಮ್ ಬೇಡಿಕೊಳ್ಳುತ್ತಾ, ಅಮ್ಮ ಪ್ಲೀಸ್, ಮಧುಮಿತಾ ಹತ್ತಿರ 5 ನಿಮಿಷ ಮಾತನಾಡಬೇಕಮ್ಮ. ಅವಳು ಫೋನ್ ಎತ್ತುತ್ತಿಲ್ಲ. ಅವಳು ಯಾಕೆ ನನ್ನ ಹತ್ತಿರ ಹೀಗೆ ನಡೆದುಕೊಳ್ಳುತ್ತಿದ್ದಾಳೆ ಅಂತ ನನಗೆ ತಿಳಿಯಬೇಕು ಎಂದು ವೇದನೆಯಿಂದ ಕೇಳಿದನು. ಸೇವಂತಿ ಕಠಿಣವಾಗಿ ಉತ್ತರಿಸಿದಳು. ಕಾರಣ ತಿಳಿಯಬೇಕಾ? ಇಲ್ಲಿ ನೋಡಿ, ನಿಮ್ಮ ಮನೆಯ ಅರಮನೆಯಲ್ಲಿ ನೀವು ಯುವರಾಜರಾಗಿರಬಹುದು, ಆದರೆ ಇಲ್ಲಿ ನಾವು ಗೌರವದಿಂದ ಬದುಕುವವರು. ನಮ್ಮ ಮನೆಯ ಹೆಣ್ಣು ಮಗಳು ನಿಮ್ಮ ಹಿಂದೆ ಸುತ್ತಬೇಕೆಂದು ನೀವು ಆಸೆ ಪಡಬಹುದು, ಆದರೆ ಅವಳಿಗೆ ಅವಳ ಮಾನವೇ ಮುಖ್ಯ. ನಿಮ್ಮ ಅಣ್ಣ ಅಂದು ಬಂದು ಒಂದು ನೋಟ ನೋಡಿದರಲ್ಲ, ಆ ನೋಟದಲ್ಲೇ ನಮಗೆ ಅರ್ಥವಾಯಿತು ನಾವೆಲ್ಲರೂ ನಿಮ್ಮ ಕಾಲಿನ ಧೂಳಿಗೆ ಸಮ ಎಂದು. ಅಂಥ ಜಾಗಕ್ಕೆ ಬಂದು ನನ್ನ ಮಗಳು ಏನು ಮಾಡಲಿದ್ದಾಳೆ ಹೇಳಿ ಅಂದರು ವಿಕ್ರಮ್. ಅಮ್ಮ, ಅಣ್ಣನ ನೋಟ ಯಾವಾಗಲೂ ಕಟ್ಟುನಿಟ್ಟಾಗಿಯೇ ಇರುತ್ತದೆ. ಅದು ಅವರ ಸ್ವಭಾವ ಅಷ್ಟೇ. ಮಧುವನ್ನು ನಮ್ಮ ಅಣ್ಣ ಒಪ್ಪಿಕೊಂಡಿದ್ದಾರೆ. ನಿಜವಾಗಿಯೂ ಹೇಳುತ್ತಿದ್ದೇನೆ ಅಮ್ಮ, ನನಗೆ ಮಧು ಬೇಕು ಎಂದನು. ಸೇವಂತಿ ವಿಡಂಬನೆಯಿಂದ, ಏನದು ಮಧು ಬೇಕಾ? ಮಧು ಏನು ಬೊಂಬೆ ಅಂದುಕೊಂಡಿದ್ದೀರಾ? ನೀವು ಕೇಳಿದ್ದಕ್ಕೆಲ್ಲ ತಲೆಯಾಡಿಸಲು? ನಾವೇನು ನಿಮ್ಮ ಮನೆಯ ಹಾಳುಗಳ? ಮರ್ಯಾದೆಯಿಂದ ಈ ಜಾಗ ಬಿಟ್ಟು ಹೊರಟು ಹೋಗಿ, ಇಲ್ಲವೆಂದರೆ ಊರವರನ್ನು ಸೇರಿಸಿ ಅವಮಾನ ಮಾಡುತ್ತೇನೆ, ಹೋಗಿ ಎಂದಳು. ಸೇವಂತಿ ಅವನ ಮುಖಕ್ಕೆ ಹೊಡೆದಂತೆ ಬಾಗಿಲು ಹಾಕಿದಳು. ವಿಕ್ರಮ್ ಹೊಡೆದು ಹೋದನು. ಆ ಬಿಸಿಲಿನಲ್ಲಿ ತನ್ನ ಗಾಯಗೊಂಡ ಕಾಲಿನೊಂದಿಗೆ ಅವನು ಕಾರಿನ ಮೇಲೆ ಹೊರಗೆ ನಿಂತನು. ಅವನ ಕಣ್ಣುಗಳು ತೇವವಾದವು. ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಮಧುಮಿತಾಗಾಗಿ ಕಾಯುತ್ತಿದ್ದನು. ಕಾರ್ಪೊರೇಟ್ ಬೋರ್ಡ್ ರೂಮ್ನಲ್ಲಿ ಅದೇ ಸಮಯ. ಒಳಗೆ ಹೋದ ಸೇವಂತಿ ಬಾಗಿಲಿನ ಸಂದುವಿನಿಂದ ಹೊರಗೆ ನೋಡಿದಳು. ವಿಕ್ರಮ್ನ ಮುಖವು ದುಃಖದಿಂದ ಬಾಡಿ ಹೋಗಿತ್ತು. ಅವನ ಬಲಗಾಲು ಊದಿಕೊಂಡಿರುವುದನ್ನು ಅವಳು ಗಮನಿಸಿದಳು. ತಕ್ಷಣವೇ ಅವಳು ತನ್ನ ಫೋನ್ ತೆಗೆದು ಮಾಯಾಗೆ ಕರೆ ಮಾಡಿದಳು. ಅದೇ ಸಮಯ ನಗರದ ಅತಿ ಎತ್ತರದ ಆ ಬೃಹತ್ ಕಾರ್ಪೊರೇಟ್ ಕಚೇರಿಯ ಬೋರ್ಡ್ ರೂಮ್ನಲ್ಲಿ ಮಾಯಾ ಒಂದು ಪ್ರಮುಖ ಮೀಟಿಂಗ್ನಲ್ಲಿದ್ದಳು. ಅವಳ ಎದುರು ಸಾಗರ್ ಕುಳಿತಿದ್ದನು. ಮುಂದಿನ 5 ವರ್ಷಗಳಿಗೆ ಬೇಕಾದ ಕಾಪರ್ ಫ್ಯಾಕ್ಟರಿ ಕಚ್ಚಾ ವಸ್ತುಗಳನ್ನು ಖರೀದಿಸುವ ಹಲವು ಕೋಟಿ ರೂಪಾಯಿ ಮೌಲ್ಯದ ಡೀಲ್ ಅದಾಗಿತ್ತು. ಮಾಯಾಳನ್ನು ಹೊರಗೆ ಅವಳ ಬಿಸಿನೆಸ್ ಅವಳ ಉಸಿರು. ಪ್ರತಿ ರೂಪಾಯಿಯನ್ನು ಲಾಭವನ್ನಾಗಿ ಪರಿವರ್ತಿಸಲು ತುಡಿಯುವ ಕಟ್ಟುನಿಟ್ಟಾದ ಬಿಸಿನೆಸ್ ಮಹಿಳೆ ಅವಳು. ಅದರಲ್ಲೂ ಈಗ ಅಥರ್ವನನ್ನು ಗೆಲ್ಲುವ ಛಲದಲ್ಲಿರುವವಳಿಗೆ ಇದು ತುಂಬ ಮುಖ್ಯವಾಗಿತ್ತು. ಸಾಗರ್ ಒಂದು ಫೈಲನ್ನು ಚಾಚಿದನು. ಮಾಯಾ, ಇದೇ ನಾವು ಮಾತನಾಡಿದ ಅಗ್ರಿಮೆಂಟ್. ಮುಂದಿನ 5 ವರ್ಷಗಳಿಗೆ ನಿನಗೆ ಬೇಕಾದ ಎಲ್ಲ ಸಪ್ಲೈಯನ್ನು ನಾನು ನೋಡಿಕೊಳ್ಳುತ್ತೇನೆ. ಆದರೆ ಈ ಡೀಲ್
ಈಗಲೇ ಸೈನ್ ಆಗಬೇಕು, ಇಲ್ಲವೆಂದರೆ ಮುಂದೆ ವರ್ಮಾಡಿ ಗ್ರೂಪ್ ಕಾಯುತ್ತಿದ್ದಾರೆ ಎಂದನು. ಇದರಲ್ಲಿ ಸಹಿ ಹಾಕಿದರೆ ಮುಂದಿನ 5 ವರ್ಷ ಮಾಯಾಳ ವ್ಯಾಪಾರ ಉತ್ತುಂಗಕ್ಕೇರುತ್ತದೆ. ಮಾಯಾ ಆ ಫೈಲನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದಳು. ಅವಳ ಕಣ್ಣುಗಳು ಲಾಭದ ಲೆಕ್ಕಾಚಾರ ಹಾಕುತ್ತಿದ್ದವು. ಆಗ ಅವಳ ಪರ್ಸ್ನಲ್ಲಿದ್ದ ಫೋನ್ ವೈಬ್ರೇಟ್ ಆಗಲಾರಂಭಿಸಿತು. ಸೇವಂತಿಯಿಂದ ಕರೆ ಬಂದಿತ್ತು. ಮಾಯಾ ಫೋನ್ ತೆಗೆದು ಕಿವಿಗೆ ಇಟ್ಟುಕೊಂಡಳು. ಹೇಳಿ ಸೇವಂತಿ, ನಾನು ಮೀಟಿಂಗ್ನಲ್ಲಿದ್ದೇನೆ ಎಂದಳು ಕಟ್ಟುನಿಟ್ಟಾಗಿ. ಸೇವಂತಿ ಆತಂಕದಿಂದ, ಸಾರಿ ಮೇಡಮ್, ಆದರೆ ಆ ವಿಕ್ರಮ್ ಇಲ್ಲಿ ಬಂದು ನಿಂತಿದ್ದಾರೆ ಮೇಡಮ್. ನೀವು ಹೇಳಿದಂತೆಯೇ ತುಂಬ ಕಠಿಣವಾಗಿ ಮಾತನಾಡಿದೆ. ಬಾಗಿಲನ್ನು ಮುಖಕ್ಕೆ ಹೊಡೆದಂತೆ ಮುಚ್ಚಿದೆ. ಆದರೆ ಆ ಹುಡುಗ ಹೋಗುತ್ತಲೇ ಇಲ್ಲ ಮೇಡಮ್. ಬಿಸಿಲಿನಲ್ಲಿ ಕಾರಿನ ಮೇಲೆಯೇ ಹೊರಗೆ ನಿಂತಿದ್ದಾನೆ. ಕಾಲಿಗೆ ಬ್ಯಾಂಡೇಜ್ ಹಾಕಿರುವುದರಿಂದ ಅವನಿಗೆ ನಿಲ್ಲಲು ಆಗುತ್ತಿಲ್ಲ ಮೇಡಮ್. ಅವನ ಮುಖ ನೋಡಿದರೆ ನನಗೆ ಪಾಪ ಅನ್ನಿಸುತ್ತಿದೆ ಮೇಡಮ್ ಎಂದಳು. ಮಾಯಾ ಕಣ್ಣುಗಳು ಒಂದು ಕ್ಷಣ ಸ್ತಬ್ಧವಾದವು. ಎದುರಿಗೆ ಸಾಗರ್ ಸೈನ್ ಮಾಡಲು ಹೇಳಿ ನೋಡುತ್ತಿದ್ದನು. ಹಲವು ಕೋಟಿ ರೂಪಾಯಿ ಡೀಲು ಒಂದು ಕಡೆ, ತನ್ನ ಪ್ರೇಮಿ ವಿಕ್ರಮ್ ಇನ್ನೊಂದು ಕಡೆ. ಮಾಯಾ ಮೆಲ್ಲನೆ ಎದ್ದಳು. ಸಾಗರ್, ಈ ಮೀಟಿಂಗನ್ನು ನಾಳೆಗೆ ಇಟ್ಟುಕೊಳ್ಳೋಣ, ನನಗೊಂದು ಎಮರ್ಜೆನ್ಸಿ ಇದೆ ಎಂದಳು. ಸಾಗರ್ ದಂಗಾದನು. ಏನು ಆಟವಾಡ್ತಾ ಇದೆಯಾ ಮಾಯಾ? ಇದು ನಿನ್ನ ಕಂಪನಿಯ ಭವಿಷ್ಯ. ಈ 5 ವರ್ಷದ ಡೀಲ್ಗಿಂತ ನಿನಗೆ ಬೇರೆ ಏನು ಮುಖ್ಯ? 30 ನಿಮಿಷ ಚೆಕ್ ಮಾಡಿಬಿಟ್ಟು ಸಹಿ ಹಾಕಿ ಆಮೇಲೆ ಹೋಗು ಎಂದನು ಅಧಿಕಾರಯುತವಾಗಿ. ಮಾಯಾ ಒಂದು ಕ್ರೂರವಾದ ನಗೆ ಬೀರಿದಳು. ಸಾಗರ್, ಇದು ಬಿಸ್ನೆಸ್ಗಿಂತ ಮುಖ್ಯವಾದ ಒಂದು ಬೇಟೆ. ಈ ಡೀಲ್ ಹೋದರೆ ನಾನು ಇನ್ನೊಂದು ಹಿಡಿಯುತ್ತೇನೆ, ಆದರೆ ಈ ಅವಕಾಶ ಹೋದರೆ ನನ್ನ ಜೀವನವೇ ಹೋಗಿಬಿಡುತ್ತದೆ. ಬರುತ್ತೇನೆ ಅಂತ ಹೀಗೆ ಹೇಳಿ ಸಾಗರ್ನ ಬಿಗಿಯಾದ ಮುಖವನ್ನು ಮುಚ್ಚಿದೆ ಹೊರಗೆ ಓಡಿದಳು. ವಿಕ್ಕಿ, ನಾನು ಬರುತ್ತಿದ್ದೇನೆ, ಪ್ಲೀಸ್ ಹೊರಟು ಹೋಗಬೇಡ ಎಂದು ಅವಳ ಮನಸ್ಸು ತವಕಿಸುತ್ತಿತ್ತು. ಮಾಯಾ ತನ್ನ ಐಷಾರಾಮಿ ಕಾರನ್ನು ಹತ್ತಿ ಅತಿ ವೇಗವಾಗಿ ಕಾರನ್ನು ಚಲಾಯಿಸಿದಳು. ಕಾರು ಮುಖ್ಯ ರಸ್ತೆಯಲ್ಲಿ ಮುನ್ನುಗ್ಗಿತು. ಆದರೆ ವಿಧಿ ಅವಳಿಗೆ ಒಂದು ಪರೀಕ್ಷೆ ಇಟ್ಟಿತು. ಹಠಾತ್ತನೆ ಒಂದು ದೊಡ್ಡ ಶಬ್ದದೊಂದಿಗೆ ಕಾರು ಒಂದು ಕಡೆ ವಾಲುತ್ತಾ ಟೈರ್ ಪಂಚರ್ ಆಯಿತು. ವಾಟ್ ದ ಹೆಲ್ ಎಂದು ಕಿರುಚುತ್ತಾ ಕೆಳಗಿಳಿದಳು ಮಾಯಾ. ಬದಲಿ ವಾಹನ ಬರಲು ಸಮಯವಾಗುತ್ತದೆ ಎಂದು ಅರ್ಥವಾಯಿತು. ಸಮಯ ಓಡುತ್ತಿತ್ತು. ವಿಕ್ರಮ್ ಹೊರಟು ಹೋದರೆ ಇಡೀ ಯೋಜನೆಯೇ ಹಾಳಾಗಿ ಬಿಡುತ್ತದೆ ಅನ್ನುತ್ತಾ ಅವಳು ತನ್ನ ಕಾರನ್ನು ಅಲ್ಲೇ ಬಿಟ್ಟು ರಸ್ತೆಯಲ್ಲಿ ಓಡಿದಳು. ಆ ಬೆಲೆ ಬಾಳುವ ಸೀರೆ ಮತ್ತು ತನ್ನ ಕಾರ್ಪೊರೇಟ್ ಲುಕ್ಕನ್ನು ಲೆಕ್ಕಿಸದೆ ಒಂದು ಆಟೋವನ್ನು ತಡೆದಳು. ಅಣ್ಣ, ಆ ಸೆಕ್ಯೂರಿಟಿ ಕಾಲೋನಿಗೆ ಬಿಡಿ, ಡಬಲ್ ಪೇಮೆಂಟ್ ಕೊಡುತ್ತೇನೆ ಬೇಗ ಎಂದಳು. ಆಟೋ ಸಂಧಿಗಳಲ್ಲಿ ನುಗ್ಗಿತು. ಆದರೆ ಆ ಪ್ರದೇಶದಲ್ಲಿ ಒಂದು ಲಾರಿ ಅಡ್ಡಲಾಗಿ ನಿಂತಿದ್ದರಿಂದ ದಾರಿ ಮುಚ್ಚಿ ಹೋಗಿತ್ತು. ಮೇಡಮ್, ಇದಕ್ಕಿಂತ ಮುಂದೆ ಆಟೋ ಹೋಗಲ್ಲ, ಸುತ್ತಿಕೊಂಡು ಹೋಗಬೇಕು ಎಂದನು ಡ್ರೈವರ್. ಮಾಯಾಗೆ ಸಿಟ್ಟು ಬಂತು. ಅವಳು ಆಟೋದಿಂದ ಇಳಿದು ಓಡಲಾರಂಭಿಸಿದಳು. ಅವಳ ಹೀಲ್ಸ್ ಚಪ್ಪಲಿ ನೆಲಕ್ಕೆ ಬಡಿಯುತ್ತಿತ್ತು. ಅವಳು ಒಂದು ಸಂದಿಯೊಳಗೆ ನುಗ್ಗಲು ಯತ್ನಿಸಿದಾಗ ಒಂದು ತಿರುವಿನಲ್ಲಿ ಕೋಳಿಗಳನ್ನು ತುಂಬಿಕೊಂಡಿದ್ದ ಒಂದು ಗಾಡಿ ನಿಂತಿತ್ತು. ಅದರಲ್ಲಿದ್ದವರು ಅವಳನ್ನು ವಿಚಿತ್ರವಾಗಿ ನೋಡಿದರು. ತಕ್ಷಣವೇ ತನ್ನ ರೂಪವನ್ನು ಮರೆಮಾಚಲು ಮಾಸ್ಕ್ ತೆಗೆದುಕೊಂಡು ಮುಖವನ್ನು ಮುಚ್ಚಿಕೊಂಡಳು. ನಾನು ಯಾರು ಅಂತ ಇಲ್ಲಿ ಯಾರಿಗೂ ತಿಳಿಯಬಾರದು ಎಂದು ತನ್ನೊಳಗೆ ಹೇಳಿಕೊಂಡಳು. ಅವಳು 2-3 ಇಕ್ಕಟ್ಟಾದ ಸಂದಿಗಳನ್ನು ದಾಟಿ ಚರಂಡಿ ಹರಿಯುವ ಕಾಲುವೆಯ ಬದಿಯಲ್ಲಿ ಓಡಿದಳು. ಅಂತಿಮವಾಗಿ ಸೆಕ್ಯೂರಿಟಿ ವಸತಿ ಗೃಹದ ಹಿಂಭಾಗದ ಗೋಡೆಗೆ ಬಂದು ತಲುಪಿದಳು. ಆ ಗೋಡೆ ಸುಮಾರು 5 ಅಡಿ ಎತ್ತರವಿತ್ತು. ತನ್ನ ಸೀರೆಯನ್ನು ಮಡಚಿ ಹಿಡಿದುಕೊಂಡು ಅಲ್ಲಿದ್ದ ಒಂದು ಕಲ್ಲನ್ನು ತುಳಿದು ಲೀಲಾಜಾಲವಾಗಿ ಗೋಡೆ ಏರಿ ಒಳಗೆ ಹಾರಿದಳು. ಅವಳ ಕೈಗೆ ಗೀಚಿಕೊಂಡು ರಕ್ತ ಸುರಿಯಿತು. ಆದರೆ ಅವಳು ಅದನ್ನು ಲೆಕ್ಕಿಸಲಿಲ್ಲ. ಮನೆಯ ಹಿಂಬದಿಯ ಬಾಗಿಲನ್ನು ತಟ್ಟಿದಳು. ಸೇವಂತಿ ಓಡಿ ಬಂದು ತೆಗೆದಳು. ಗಾಬರಿಯಾಗಿ, ಮೇಡಮ್, ಏನಿದು ಹೀಗೆ ಜಿಗಿದು ಬರುತ್ತಿದ್ದೀರಾ? ಕೈಯಲ್ಲಿ ರಕ್ತ ಬರುತ್ತಿದೆ ಮೇಡಮ್ ಎಂದಳು. ಮಾಯಾ ಉಸಿರೆಳೆಯುತ್ತಾ, ಅದೆಲ್ಲ ಆಮೇಲೆ ನೋಡಿಕೊಳ್ಳೋಣ ಸೇವಂತಿ. ಮೊದಲು ಮಧುವಿನ ಚೂಡಿದಾರ್ ಕೊಡಿ, ಬೇಗ ಮೇಕಪ್ ಕಿಟ್ ತೆಗೆಯಿರಿ ಅಂದಳು. ಮಾಯಾ ಮಿಂಚಿನ ವೇಗದಲ್ಲಿ ತನ್ನ ವಜ್ರದ ಓರೆಗಳನ್ನು ತೆಗೆದು ಒಂದು ಹಳೆಯ ಕವರಿಂಗ್ ಕಿವಿಯೋಲೆಯನ್ನು ಹಾಕಿಕೊಂಡಳು. ಮುಖದಲ್ಲಿದ್ದ ಬೆಲೆ ಬಾಳುವ ಮೇಕಪ್ಪನ್ನು ಒರೆಸಿ ಲಘುವಾಗಿ ಪೌಡರ್ ಹಚ್ಚಿ ಬಡತನದ ರೂಪವನ್ನು ತಂದಳು. ಅವಳ ಕೂದಲನ್ನು ಸ್ವಲ್ಪ ಚದುರಿಸಿದಳು. ಈಗ ನಾನು ಹೇಗಿದ್ದೇನೆ ಎಂದು ಸೇವಂತಿಯನ್ನು ಕೇಳಿದಳು. ಅದರಂತೆಯೇ ಆ ಮಧುಮಿತಾ ತರಹವೇ ಇದ್ದೀರಾ ಮೇಡಮ್,
ಆದರೆ ಆ ವಿಕ್ರಮ್ ಇನ್ನು ಬಾಗಿಲಲ್ಲೇ ಇದ್ದಾರೆ, ಪಾಪ ತುಂಬ ಹೊತ್ತಿನಿಂದ ಕಾಯುತ್ತಿದ್ದಾರೆ ಎಂದಾಗ ಮಾಯಾ ಒಂದು ದೀರ್ಘವಾದ ಉಸಿರು ಬಿಟ್ಟು ಒಂದು ಹಳೆಯ ನೀರಿನ ಕೊಡವನ್ನು ಕೈಯಲ್ಲಿ ಹಿಡಿದಳು. ಅವಳ ಕಣ್ಣುಗಳು ಈಗ ವಂಚನೆಯಿಂದ ಪ್ರೀತಿ ಮತ್ತು ಕರುಣೆಗೆ ಬದಲಾದವು. ಮಾಯಾ ಮಧುಮಿತಳಾಗಿ ಮುಂಬಾಗಿಲನ್ನು ತೆರೆದುಕೊಂಡು ಹೊರಬಂದಳು. ಬಾಗಿಲಲ್ಲಿ ಕಾರಿನ ಬ್ಯಾನೆಟ್ ಮೇಲೆ ಹೊರಗೆ ತಲೆ ತಗ್ಗಿಸಿ ಕುಳಿತಿದ್ದ ವಿಕ್ರಮನ್ನು ನೋಡಿದಳು. ಅವನ ಬಿಳಿ ಶರ್ಟ್ ಬಿಸಿಲಿನ ಬೆವರಿನಿಂದಿತ್ತು. ಅವಳ ಕೈಯಲ್ಲಿದ್ದ ಕೊಡ ನೆಲಕ್ಕೆ ಬಿದ್ದ ಶಬ್ದ ಮಾಡಿತು. ವಿಕ್ರಮ್ ಬೆಚ್ಚಿ ಬಿದ್ದು ತಲೆ ಎತ್ತಿದನು. ಮಧುಮಿತಾ, ಅಳುವ ಮಿಶ್ರಿತ ಧ್ವನಿಯಲ್ಲಿ ಕೇಳಿದಳು. ವಿಕ್ರಮ್ ಸರ್, ನೀವು ಇನ್ನೂ ಹೋಗಿಲ್ವಾ ಅಂತ. ವಿಕ್ರಮ್ ಅವಳನ್ನು ನೋಡಿದೊಡನೆ ಒಂದು ಕ್ಷಣ ತನ್ನ ಎಲ್ಲ ಭಾವನೆಗಳನ್ನು ಮರೆತನು. ಅವನ ಮುಖ ಪ್ರಕಾಶಮಾನವಾಯಿತು. ಅವನು ಆ ಸ್ಟಿಕ್ಕನ್ನು ಊರಿಕೊಂಡು ಮೆಲ್ಲನೆ ಎದ್ದನು. ಮಧು, ನಾನೇ ಹೇಳಿದ್ನಲ್ಲ, ನಿನ್ನನ್ನು ನೋಡದೆ ನಾನು ಕದಲುವುದಿಲ್ಲ ಅಂತ. ಯಾಕೆ ಮಧು ಹೀಗೆ ಮನೆಯೊಳಗಿದ್ದುಕೊಂಡೇ ನನ್ನನ್ನು ಒದ್ದಾಡಿಸುತ್ತಾ ಇದ್ದೀಯಾ ಎಂದು ಮಾತನಾಡುತ್ತಲೇ ವಿಕ್ರಮ್ ಅವಳತ್ತ ಒಂದು ಹೆಜ್ಜೆ ಇಡಲು ಪ್ರಯತ್ನಿಸಿದಾಗ ಅವನ ಬಲಗಾಲು ತಾಳಲಾರದೆ ಅವನು ಲಘುವಾಗಿ ಕುಸಿದನು. ಮಾಯಾ ಓಡಿ ಬಂದು ಅವನನ್ನು ಹಿಡಿದುಕೊಂಡಳು. ವಿಕ್ರಮ್, ಏನು ಮಾಡ್ತಾ ಇದ್ದೀರಾ? ಯಾವುದಕ್ಕಾಗಿ ಈ ಬಿಸಿಲಿನಲ್ಲಿ ನಿಂತಿದ್ದೀರಾ? ನಿಮಗೆ ಕಾಲಿಗೆ ಪೆಟ್ಟಾಗಿದೆ ಅಂತ ಗೊತ್ತಲ್ಲ. ನಿಮಗೆ ಏನಾದರೂ ಆದರೆ ನನಗೆ ಎಂದು ಅವಳು ಅರ್ಧದಲ್ಲೇ ನಿಲ್ಲಿಸಿ ಅಳಲಾರಂಭಿಸಿದಳು. ಅವಳ ಮನಸ್ಸು ನಿಜವಾಗಿಯೂ ನೋಯುತ್ತಿತ್ತು. ವಿಕ್ರಮ್ ಅವಳ ಭುಜಗಳನ್ನು ಹಿಡಿದುಕೊಂಡನು. ನನಗೆ ಏನಾದರೂ ಆದರೆ ನಿನಗೆ ನೋವಾಗುತ್ತಾ ಮಧು? ಹಾಗಾದರೆ ನಿನ್ನ ಮನಸ್ಸಿನಲ್ಲಿ ನನಗೆ ಜಾಗವಿದೆ ಎಂದು ಒಪ್ಪಿಕೋ. ಅಂದು ಆಸ್ಪತ್ರೆಯಲ್ಲಿ ನೀನು ಹೇಳಿದ್ದೆಲ್ಲವೂ ನಿನ್ನ ಮನಸ್ಸಿನಿಂದ ಬಂದಿದ್ದಲ್ಲ. ಬೇರೆ ಯಾರೋ ನಿನ್ನನ್ನು ಬೆದರಿಸುತ್ತಿದ್ದಾರೆ. ಹೇಳು ಮಧು, ಅದು ಯಾರು ಎಂದನು ಅವಳ ಕಣ್ಣುಗಳನ್ನು ತೂರಿ ನೋಡುತ್ತಾ. ಮಾಯಾ ಅವನ ಎದೆಯ ಮೇಲೆ ಒರಗಿಕೊಂಡು ಅವನ ಹೃದಯ ಬಡಿತವನ್ನು ಅನುಭವಿಸಿದಳು. ವಿಕ್ರಮ್ ಈಗ ಅವಳ ಹಿಡಿತದಲ್ಲಿ ಸಂಪೂರ್ಣವಾಗಿ ಸಿಲುಕಿಬಿದ್ದಿದ್ದಾನೆ ಎಂದು ಅವಳಿಗೆ ತಿಳಿದಿತ್ತು. ವಿಕ್ರಮ್, ನನ್ನ ಗೌರವವೇ ನನ್ನನ್ನು ಬೆದರಿಸುತ್ತಿದೆ. ನಾನು ಒಬ್ಬ ಬಡ ಹುಡುಗಿ. ನಿಮ್ಮ ಅಣ್ಣ ಅಂದು ನಮ್ಮನ್ನು ಬಂದು ನೋಡಿದ ರೀತಿ, ಅವರು ಒಬ್ಬ CEO, ನಾನು ಒಬ್ಬ ಸೆಕ್ಯೂರಿಟಿಯ ಮಗಳು. ಈ ಚಿಕ್ಕ ಮನೆಯಲ್ಲಿ ಬದುಕುವ ನಾನು ನಿಮ್ಮ ಅರಮನೆಗೆ ಹೇಗೆ ಬರಲು ಸಾಧ್ಯ? ಬೇಡ ವಿಕ್ರಮ್, ನನ್ನನ್ನು ಬಿಟ್ಟು ಬಿಡಿ. ಅಲ್ಲಿ ಬಂದು ನನ್ನಿಂದ ಅವಮಾನಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳು ದೃಢವಾಗಿ ಹೇಳಿದಳು. ಆದರೆ ಕಣ್ಣಿನಲ್ಲಿ ಕಣ್ಣೀರು ಕಟ್ಟಿಕೊಂಡಿತ್ತು. ವಿಕ್ರಮ್ ದೃಢವಾಗಿ, ಇಲ್ಲ ಮಧು, ನನ್ನ ಅಣ್ಣ ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ಅವರ ಸಮ್ಮತಿಯಿಂದಲೇ ನಾನು ಬಂದಿದ್ದೇನೆ. ನಿನಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ. ಈ ಕ್ಷಣವೇ ನನ್ನ ಜೊತೆ ಬಾ ಎಂದನು ಹಕ್ಕಿನಿಂದ. ಮಾಯಾ ಅವನ ಕಣ್ಣುಗಳನ್ನು ಆಳವಾಗಿ ನೋಡಿದಳು. ಅವಳ ಆ ನೋಟವು ವಿಕ್ರಮ್ಗೆ ಅವಳ ಪ್ರೀತಿಯನ್ನು ಅರ್ಥ ಮಾಡಿಸಿತು. ಸೆಕ್ಯೂರಿಟಿ ವಸತಿ ಗೃಹದ ಆ ಕಿರಿದಾದ ಬೀದಿಯಲ್ಲಿ ವಿಕ್ರಮ್ ಮಾಯಾಳ ಕೈಗಳನ್ನು ಹಿಡಿದುಕೊಂಡು ತನ್ನ ಪ್ರೀತಿಯನ್ನು ಭಾವುಕವಾಗಿ ಹೇಳುತ್ತಿದ್ದನು. ವಿಕ್ರಮ್ ಕಣ್ಣುಗಳಲ್ಲಿದ್ದ ಆ ನಿಜವಾದ ಪ್ರೀತಿ ಒಂದು ನಿಮಿಷ ಮಾಯಾಳ ವಂಚಕ ಮನಸ್ಸನ್ನು ವಿಚಲಿತಗೊಳಿಸಿರಬಹುದು. ಆದರೆ ಅವಳ ಗುರಿ ಆ ವಿಚಲನೆಗಿಂತ ದೊಡ್ಡದಾಗಿತ್ತು. ಆ ಸಮಯದಲ್ಲಿ ಬೀದಿಯ ತುದಿಯಲ್ಲಿ ವಿಷ್ಣು ಪ್ರಸಾದ್ನ ಕಾರು ವೇಗವಾಗಿ ಬರುತ್ತಿರುವುದು ಮಾಯಾ ಕಣ್ಣಿಗೆ ಬಿತ್ತು. ಅವಳ ಹೃದಯ ಒಂದು ಕ್ಷಣ ನಿಂತು ಮಿಡಿಯಿತು. ಅಣ್ಣ ಇಲ್ಲಿಗೆ ಬಂದರೆ ಎಲ್ಲವೂ ಮುಗಿದು ಹೋಗುತ್ತದೆಯೇ? ಅವನಿಗೆ ವಿಕ್ರಮ್ ಯಾರೆಂದು ಚೆನ್ನಾಗಿ ಗೊತ್ತಿದೆಯಲ್ಲ ಎಂದು ಅವಳ ಮೆದುಳು ಮಿಂಚಿನ ವೇಗದಲ್ಲಿ ಕೆಲಸ ಮಾಡಿತು. ವಿಷ್ಣುವಿನ ಕಾರು ಒಂದು ಕಲ್ಲಿಗೆ ತಾಗಿ ನಿಂತಿತ್ತು. ವಿಷ್ಣು ಕಾರಿನಿಂದ ಇಳಿಯಲು ಯತ್ನಿಸಿದಾಗ ಮಾಯಾ ವಿಕ್ರಮ್ಗೆ ತಿಳಿಯದಂತೆ ತನ್ನ ಎಡಗೈಯನ್ನು ವಿಷ್ಣುವಿನ ಕಡೆಗೆ ಎತ್ತಿದಳು. ನಿಲ್ಲು ಅಣ್ಣ, ಬರಬೇಡ ಎನ್ನುವಂತೆ ಒಂದು ತೀಕ್ಷ್ಣವಾದ ಕಣ್ಣಿನ ಸನ್ನೆ ಮಾಡಿದಳು. ಆ ನೋಟದಲ್ಲಿದ್ದ ಅಧಿಕಾರ ಮತ್ತು ವಿನಂತಿಯು ವಿಷ್ಣುವನ್ನು ಹಾಗೆಯೇ ಸ್ತಬ್ಧಗೊಳಿಸಿತು. ಅವನು ತನ್ನ ತಂಗಿಯ ಆಟವನ್ನು ಅರ್ಥ ಮಾಡಿಕೊಂಡನು. ಆದರೂ ಅವನ ಮುಖ ಕೋಪದಿಂದ ಕುದಿಯುತ್ತಿತ್ತು. ಅವನು ಒಂದು ಮರದ ನೆರಳಿನಲ್ಲಿ ಅಡಗಿ ನಿಂತು ಅವರನ್ನು ಗಮನಿಸತೊಡಗಿದನು. ಮಾಯಾ ಈಗ ತನ್ನ ನಾಟಕದ ಅಂತಿಮ ಅಸ್ತ್ರವನ್ನು ಕೈಗೆತ್ತಿಕೊಂಡಳು. ವಿಕ್ರಮ್, ಸಾಕು. ನೀವು ಹೇಳುವುದನ್ನು ಕೇಳುತ್ತಿದ್ದರೆ ನನ್ನ ಪ್ರಾಣವೇ ಹೋದಂತಾಗುತ್ತಿದೆ. ಆದರೆ ಈ ಸಂಬಂಧ ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ,
ಇಲ್ಲಿ ನೋಡಿ, ಈಗಲೇ ನೀವು ಇಲ್ಲಿಂದ ಹೊರಡಲಿಲ್ಲವೆಂದರೆ ನಾನು ಒಳಗೆ ಹೋಗಿ ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ. ನಾನು ಸೂಸೈಡ್ ಮಾಡಿಕೊಳ್ಳುತ್ತೇನೆ ವಿಕ್ರಮ್ ಎಂದಾಗ ವಿಕ್ರಮ್ ದಂಗಾದನು. ಅವಳ ಕಣ್ಣುಗಳು ಕೆಂಪಾಗಿ ಮುಖ ಬೆವರಿ ನಡುಗುತ್ತಿತ್ತು. ಮಧು, ಏನು ಮಾತಾಡ್ತಾ ಇದ್ದೀಯಾ ನೀನು? ನಿನಗಾಗಿಯೇ ನಾನು ಬದುಕಿದ್ದೇನೆ. ನೀನು ಹೀಗೆ ಹೇಳಿದರೆ ನಾನು ಏನು ಮಾಡಲಿ ಎಂದು ನೋವಿನಿಂದ ವಿಕ್ರಮ್ ಕೇಳಿದನು. ಹಾಗಾದರೆ ಹೋಗಿ ವಿಕ್ರಮ್, ನಿಮ್ಮ ವರ್ಮನ್ ಅರಮನೆಗೆ ಹೋಗಿ ನನ್ನನ್ನು ನನ್ನ ಈ ಬಡತನದೊಂದಿಗೆ ನೆಮ್ಮದಿಯಾಗಿ ಬದುಕಲು ಬಿಡಿ. ನಿಮ್ಮ ಅಣ್ಣ, ನಿಮ್ಮ ಅಂತಸ್ತು ಇದೆಲ್ಲವೂ ನನಗೆ ಭಯವನ್ನು ಮಾತ್ರ ತರುತ್ತಿದೆ. ನೀವು ಈಗ ಹೊರಡಲಿಲ್ಲವೆಂದರೆ ನಾನು ಬದುಕಿರುವುದಿಲ್ಲ, ಇದು ಸತ್ಯ ಅಂದಳು. ವಿಕ್ರಮ್ ತನ್ನ ಕೈಯಲ್ಲಿದ್ದ ವಾಕಿಂಗ್ ಸ್ಟಿಕ್ಕನ್ನು ಬಿಗಿಯಾಗಿ ಹಿಡಿದುಕೊಂಡನು. ಅವನ ಬಲಗಾಲಿನ ನೋವು ಅವನ ಹೃದಯದ ನೋವಿನೊಂದಿಗೆ ಪೈಪೋಟಿ ನಡೆಸುತ್ತಿತ್ತು. ಸರಿ ಮಧು, ನೀನು ಬದುಕಿರಬೇಕು, ಅದಕ್ಕಾಗಿ ನಾನು ಈಗ ಹೊರಡುತ್ತೇನೆ. ಆದರೆ ಒಂದು ತಿಳಿದುಕೋ, ನಿನ್ನನ್ನು ಬಿಟ್ಟು ಈ ವಿಕ್ರಮ್ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ. ಇದು ನನ್ನ ಅಣ್ಣನ ಮೇಲೆ ಆಣೆ. ನೀನು ನನ್ನನ್ನು ಒಪ್ಪಿಕೊಳ್ಳುವವರೆಗೂ ನಾನು ನಿನಗಾಗಿ ಕಾಯುತ್ತೇನೆ ಎಂದು ಭಾವುಕನಾಗಿ ಹೇಳಿ ತೂರಾಡುತ್ತಿರುವ ನಡಿಗೆಯೊಂದಿಗೆ ತನ್ನ ಕಾರಿನ ಕಡೆಗೆ ಹೋದನು. ಕಾರು ಸ್ಟಾರ್ಟ್ ಆಗಿ ಆ ಬೀದಿಯಿಂದ ಮರೆಯಾಗುವವರೆಗೂ ಮಾಯಾ ಅಲ್ಲೇ ಶಿಲೆಯಂತೆ ನಿಂತಿದ್ದಳು. ಕಾರು ಮರೆಯಾದ ಮರುಕ್ಷಣ ಅವಳ ಮುಖವು ಮಧುಮಿತಾಳಿಂದ ಮಾಯ ಆಗಿ ಬದಲಾಯಿತು. ವಿಕ್ರಮ್ ಕಾರು ಮರೆಯಾದ ತಕ್ಷಣ ಹಡಗಿದ್ದ ವಿಷ್ಣು ಪ್ರಸಾದ್ ಒಂದು ಚಿರತೆಯಂತೆ ಗರ್ಜಿಸಿಕೊಂಡು ಹೊರಬಂದನು. ಅವನ ಕಣ್ಣುಗಳು ಕೆಂಪಾಗಿ ಆವೇಶದಿಂದ ಕೈಗಳು ನಡುಗುತ್ತಿದ್ದವು. ನೇರವಾಗಿ ಓಡಿ ಬಂದು ರಸ್ತೆ ಎಂಬುದನ್ನು ಲೆಕ್ಕಿಸದೆ ಅಲ್ಲಿದ್ದ ಜನರ ಮುಂದೆಯೇ ಮಾಯಾಳ ಕಪಾಳಕ್ಕೆ ಬಲವಾಗಿ ಹೊಡೆದನು. ಪಳಾರ್ ಎಂದ ಆ ಶಬ್ದವು ಸೆಕ್ಯೂರಿಟಿ ವಸತಿ ಗೃಹವನ್ನೇ ಬೆಚ್ಚಿ ಬೀಳಿಸಿತು. ಮಾಯಾ ಸಮತೋಲನ ಕಳೆದುಕೊಂಡು ಕೆಳಗೆ ಬೀಳುವವಳಿದ್ದಳು. ಆದರೆ ವಿಷ್ಣು ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡನು. ಏನೇ ವೇಷ ಇದು? ಏನೇ ಮಾಡ್ತಾ ಇದೀಯಾ ಆ ವಿಕ್ರಮ್ ಜೊತೆ ಸೇರಿಕೊಂಡು? ಇಂಥದ್ದೊಂದು ಕೀಳು ಮಟ್ಟದ ಜಾಗದಲ್ಲೇ ಏನೇ ಸರಸವಾಡ್ತಾ ಇದ್ದೀಯಾ? ನಿನಗೆ ಬುದ್ಧಿ ಇದೆಯಾ ಇಲ್ವಾ ಮಾಯಾ ಎಂದು ಕಿರುಚುತ್ತಾ ಕೇಳಿದನು. ಮಾಯಾ ತನ್ನ ಕಪಾಳವನ್ನು ಸವರಿಕೊಳ್ಳುತ್ತಾ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯವಿರಲಿಲ್ಲ, ಬದಲಿಗೆ ಒಂದು ಛಲವಿತ್ತು. ಅಣ್ಣ, ಕೈ ಬಿಡು, ನನಗೆ ಗೊತ್ತು ನಾನೇನು ಮಾಡ್ತಾ ಇದ್ದೇನೆ ಅಂತ ಎಂದು ಹಲ್ಲು ಕಚ್ಚಿ ಹೇಳಿದಳು ಮಾಯಾ. ಅವನಿಗೆ ನೀನು ಯಾರು ಅಂತ ಗೊತ್ತಿಲ್ಲ. ನೀನು ನಿಂತಿರುವ ಕೋಲ ಮತ್ತು ಅವನು ನಿನ್ನನ್ನು ಮಧು ಅಂತ ಕರೆದಿದ್ದನ್ನು ನೋಡಿದರೆ ನನಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ನೀನು ಒಬ್ಬಳು ಸೆಕ್ಯೂರಿಟಿಯ ಮಗಳು ಅಂತ ಹೇಳಿ ಅವನಿಗೆ ಮೋಸ ಮಾಡ್ತಾ ಇದ್ದೀಯಾ? ಅವನು ಯಾರು ಅಂತ ಗೊತ್ತಾ? ವರ್ಮಾ ಗ್ರೂಪ್ನ ವಾರಸುದಾರ. ಅವನ ಹತ್ತಿರ ಈ ಆಟವಾಡಿದರೆ ನಮ್ಮ ಕಂಪನಿ, ನಮ್ಮ ಗೌರವ ಎಲ್ಲವೂ ಬೀದಿಗೆ ಬಂದು ಬಿಡುತ್ತೆ. ಮರ್ಯಾದೆಯಿಂದ ಮನೆಗೆ ಬಾ ಎಂದು ವಿಷ್ಣು ಅವಳ ಕೈ ಹಿಡಿದು ಎಳೆದನು. ಹಾಗೆ ಎಳೆಯುವಾಗ ಅವನ ಆ ಗತ್ತು ಆ ಜಾಗವನ್ನೇ ಒಂದು ನಿಯಂತ್ರಣಕ್ಕೆ ತಂದಿತ್ತು. ಯಾರೂ ಅಡ್ಡ ಮಾತನಾಡಲು ಧೈರ್ಯ ಮಾಡಲಿಲ್ಲ. ಆಗ ಸೇವಂತಿ ಒಳಗಿನಿಂದ ಓಡಿ ಬಂದಳು. ಅವಳ ಕೈಯಲ್ಲಿ ಮಾಯಾಳ ಕಾರ್ಪೊರೇಟ್ ಬಟ್ಟೆಗಳು ಮತ್ತು ಹ್ಯಾಂಡ್ ಬ್ಯಾಗ್ ಇದ್ದವು. ಸರ್, ಮೇಡಮ್ ಡ್ರೆಸ್, ಇದನ್ನು ಇಟ್ಟುಕೊಳ್ಳಿ ಎಂದು ಆತಂಕದಿಂದ ಚಾಚಿದಳು. ವಿಷ್ಣು ಆ ಬಟ್ಟೆಗಳನ್ನು ಆವೇಶದಿಂದ ಕಿತ್ತುಕೊಂಡನು. ಸೇವಂತಿ, ಇವಳನ್ನು ಇನ್ನೊಮ್ಮೆ ಈ ವೇಷದಲ್ಲಿ ನಾನು ನೋಡಿದರೆ ಆಮೇಲೆ ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಎಚ್ಚರಿಸಿ ಆ ಬಟ್ಟೆಗಳನ್ನು ತನ್ನ ಕಾರಿನ ಹಿಂದಿನ ಸೀಟಿಗೆ ಎಸೆದನು. ಮಾಯಾಳನ್ನು ಎಳೆದುಕೊಂಡು ಹೋಗಿ ಕಾರಿನ ಮುಂದಿನ ಸೀಟಿಗೆ ತಳ್ಳಿ ಬಾಗಿಲನ್ನು ಜೋರಾಗಿ ಮುಚ್ಚಿದನು. ತಾನು ಹತ್ತಿಕೊಂಡು ಕಾರನ್ನು ವೇಗವಾಗಿ ಚಲಾಯಿಸಿದನು. ಕಾರು ಹೆದ್ದಾರಿಯಲ್ಲಿ ವೇಗವಾಗಿ ಹೋಗುತ್ತಿತ್ತು. ವಿಷ್ಣುವಿನ ಕೈಗಳು ಸ್ಟೇರಿಂಗ್ ಅನ್ನು ಹಿಡಿದುಕೊಂಡು ನರಗಳು ಉಬ್ಬುವಂತೆ ಬಿಗಿಯಾಗಿದ್ದವು. ವಿಷ್ಣು, ಮಾಯಾ, ಕೊನೆಯದಾಗಿ ಕೇಳುತ್ತಿದ್ದೇನೆ, ಯಾವುದಕ್ಕಾಗಿ ಈ ನಾಟಕ? ವಿಕ್ರಮ್ ಮೇಲೆ ನಿನಗೆ ನಿಜವಾಗಿಯೂ ಲವ್ವಾ? ಇಲ್ಲ ಇದು ಕೂಡ ನಿನ್ನ ಬಿಸ್ನೆಸ್ ಪ್ಲಾನ್ನಲ್ಲಿ ಒಂದಾ ಎಂದು ಕಠಿಣವಾದ ಧ್ವನಿಯಲ್ಲಿ ಕೇಳಿದನು. ಮಾಯಾ ಮೆಲ್ಲನೆ ತನ್ನ ಚೆದುರಿದ ಕೂದಲನ್ನು ಸರಿಪಡಿಸಿಕೊಂಡಳು. ಅಣ್ಣ, ನನಗೆ ಗೊತ್ತು ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ. ಆದರೆ ಅಥರ್ವ ವರ್ಮನ್ ನನ್ನ ಬಿಸ್ನೆಸ್ಸನ್ನು ಹೇಗೆ ನಾಶ ಮಾಡಿದ ಅಂತ ನಿನಗೆ ಗೊತ್ತಲ್ಲ. ನನ್ನ ಗೌರವವನ್ನು ಆ ಟೆಂಡರ್ನಲ್ಲಿ ಹೇಗೆ ಹಾಳು ಮಾಡಿದ ಅಂತ ನಿನಗೆ ಗೊತ್ತಲ್ಲವೇ? ಅವನ ತಮ್ಮ ವಿಕ್ರಮ್ನನ್ನು ನನ್ನ ದಾರಿಗೆ ತಂದು ವರ್ಮಾ ಅರಮನೆಯ ತಳಪಾಯವನ್ನೇ ಅಲ್ಲಾಡಿಸಲಿದ್ದೇನೆ. ಆ ವಿಕ್ರಮ್ ಈಗ ನನ್ನ ಹಿಂದೆ ಹುಚ್ಚನಂತೆ ಸುತ್ತುತ್ತಾನೆ. ನಾನು ಹೇಳಿದ್ದೆ ಅವನಿಗೆ ವೇದ.
ಇದು ಸೇಡು ತೀರಿಸಿಕೊಳ್ಳುವ ಆಟ ಅಣ್ಣ ಅಂದಾಗ ವಿಷ್ಣು ಕಾರನ್ನು ಒಮ್ಮೆಲೆ ಬದಿಗೆ ನಿಲ್ಲಿಸಿದನು. ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ನಿನ್ನ ಜೀವನವನ್ನು ಹಡವಿಡುತ್ತಿದ್ದೀಯಾ? ಅವನು ಒಬ್ಬ ವರ್ಮ. ಅವನ ಕುಟುಂಬದೊಂದಿಗೆ ಸಂಬಂಧ ಬೆಳೆಸಿದರೆ ನಾವು ನೆಮ್ಮದಿಯಾಗಿ ಇರಲು ಸಾಧ್ಯವಿಲ್ಲ. ಮರ್ಯಾದೆಯಿಂದ ಈ ಆಟವನ್ನು ಇಲ್ಲಿಗೆ ನಿಲ್ಲಿಸು, ಇಲ್ಲವೆಂದರೆ ನಿನ್ನನ್ನು ಫಾರಿನ್ಗೆ ಕಳುಹಿಸಿಬಿಡುತ್ತೇನೆ ಎಂದನು. ಮಾಯಾ ವಿಡಂಬನೆಯಿಂದ ನಕ್ಕಳು. ಕಳುಹಿಸು ಅಣ್ಣ, ಆದರೆ ಅಲ್ಲಿಂದಲೂ ನಾನು ಇದನ್ನೇ ಮಾಡುತ್ತೇನೆ. ವಿಕ್ರಮ್ ಈಗ ನನ್ನ ಪ್ರಾಣ ಉಳಿಸಲು ತುಡಿಯುತ್ತಿದ್ದಾನೆ. ಅವನ ಆ ಎಮೋಷನಲ್ ವೀಕ್ನೆಸ್ ನನ್ನ ಬಲ. ನಾನು ವರ್ಮ ಅರಮನೆಯೊಳಗೆ ಪ್ರವೇಶಿಸುವಾಗ ಆ ಅಥರ್ವ ವರ್ಮ ನನ್ನ ಕಾಲಡಿಯಲ್ಲೇ ಇರಬೇಕು. ಅಲ್ಲಿಯವರೆಗೂ ನಾನು ವಿರಮಿಸುವುದಿಲ್ಲ ಅಂದಳು. ವಿಷ್ಣು ತನ್ನ ತಂಗಿಯ ಹಠವನ್ನು ನೋಡಿ ದಂಗಾದನು. ವಿಷ್ಣು ಅಧಿಕಾರಯುತವಾಗಿ ಮುಗಿಸಿಬಿಡ್ತೀನಿ ನೋಡ್ಕೊ. ಇನ್ನು ಮುಂದೆ ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಾನು ವಾಚ್ ಮಾಡುತ್ತೇನೆ. ಮನೆಗೆ ಬಾ. ನಿನ್ನನ್ನು ನಂಬಿ ಒಂಟಿಯಾಗಿ ಬಿಟ್ಟಿದ್ದು ತಪ್ಪಾಯಿತು. ನಿನ್ನ ಅಹಂಕಾರಕ್ಕಾಗಿ ಆ ಅಥರ್ವನ ಪಾದದ ಕೆಳಗೆ ನಮ್ಮ ಕುಟುಂಬದ ಗೌರವವನ್ನು ಹಡಬಿಡಲು ಸಾಧ್ಯವಿಲ್ಲ ಎಂದು ಹೇಳಿ ಕಾರನ್ನು ಮತ್ತೆ ಚಲಾಯಿಸಿದನು. ವರ್ಮ ಅರಮನೆಗೆ ಹಿಂದಿರುಗಿದ ವಿಕ್ರಮ್ನ ಮನಸ್ಸಿನಲ್ಲಿ ಮಧುಮಿತಾಳ ಆ ಆತ್ಮಹತ್ಯೆಯ ಬೆದರಿಕೆ ಪ್ರತಿಧ್ವನಿಸುತ್ತಿತ್ತು. ಆದರೆ ಮಾಯಾ ಮನಸ್ಸಿನಲ್ಲೋ ಅವನನ್ನು ಪಡೆಯುವ ಯೋಜನೆ ಸ್ಪಷ್ಟವಾಗಿತ್ತು. ಅದೇ ವೇಳೆಯಲ್ಲಿ ವರ್ಮನ್ ಗ್ರೂಪ್ ಕಚೇರಿಯು ತನ್ನ ಎಂದಿನ ಗಡಿಬಿಡಿಯಲ್ಲೇ ಕಾರ್ಯನಿರ್ವಹಿಸುತ್ತಿತ್ತು. ಗಾಜಿನ ಗೋಡೆಗಳ ಹಿಂದೆ ಉದ್ಯೋಗಿಗಳು ಕಂಪ್ಯೂಟರ್ಗಳಲ್ಲಿ ಮುಳುಗಿರಲು ಮ್ಯಾನೇಜಿಂಗ್ ಡೈರೆಕ್ಟರ್ ಅಥರ್ವನ ಕೋಣೆ ಮಾತ್ರ ಒಂದು ಶಾಂತವಾದ ಅಧಿಕಾರದೊಂದಿಗೆ ಎದ್ದು ಕಾಣುತ್ತಿತ್ತು. ಅಥರ್ವ ತನ್ನ ಕುರ್ಚಿಗೆ ಹೊರಗೆ ಕೈಯಲ್ಲಿದ್ದ ಒಂದು ವರದಿಯನ್ನು ನೋಡುತ್ತಿದ್ದನು. ಆದರೆ ಅವನ ಗಮನವೆಲ್ಲವೂ ಆ ವರದಿಯಲ್ಲಿರಲಿಲ್ಲ. ಪಕ್ಕದ ಕೋಣೆಯಲ್ಲಿ ಕೆಲಸ ಮಾಡುತ್ತಿರುವ ನಕ್ಷತ್ರ ಮೇಲಿತ್ತು. ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟುವ ಮೆಲ್ಲನೆ ಶಬ್ದ ಕೇಳಿಸಿತು. ನಕ್ಷತ್ರ ಒಂದು ಪ್ರಮುಖವಾದ ನೀಲಿ ಬಣ್ಣದ ಫೈಲನ್ನು ತನ್ನ ಎದೆಗವಚಿಕೊಂಡು ಒಳಗೆ ಪ್ರವೇಶಿಸಿದಳು. ಅವಳು ಇಂದು ಧರಿಸಿದ್ದ ಆ ತೆಳುವಾದ ಚಂದನ ಬಣ್ಣದ ಸೀರೆ ಮತ್ತು ಅಚ್ಚುಕಟ್ಟಾಗಿ ಬಾಚಿದ್ದ ಕೂದಲು ಅವಳ ಕಚೇರಿ ಲುಕ್ಗೆ ಒಂದು ವಿಶಿಷ್ಟವಾದ ಸೌಂದರ್ಯವನ್ನು ನೀಡಿತ್ತು. ಸರ್, ಇದು ರಾಯ್ ಇಂಟರ್ನ್ಯಾಷನಲ್ ಕಂಪನಿಯ ಬಿಸ್ನೆಸ್ ಡೀಲ್. ಅವರು ಕೇಳಿದ್ದ ಕಚ್ಚಾ ವಸ್ತುಗಳ ಫೈನಲ್ ಕೋಟ್ ಇದರಲ್ಲಿದೆ. ನೀವು ಒಮ್ಮೆ ಚೆಕ್ ಮಾಡಿ ಸೈನ್ ಮಾಡಿಬಿಟ್ಟರೆ ನಾನು ಕಳುಹಿಸಿ ಬಿಡುತ್ತೇನೆ ಅಂದಳು. ಅಥರ್ವ ಫೈಲನ್ನು ನೋಡಲಿಲ್ಲ. ಅವಳ ಮುಖವನ್ನೇ ನೋಡುತ್ತಿದ್ದನು. ಅವನ ಚೂಪಾದ ದೃಷ್ಟಿಯಲ್ಲಿದ್ದ ಆ ಕಾವು ನಕ್ಷತ್ರಳನ್ನು ಸ್ವಲ್ಪ ತಡಬಡಾಯಿಸುವಂತೆ ಮಾಡಿತು. ಅಥರ್ವ ಮಂದಹಾಸದಿಂದ, ನಕ್ಷತ್ರ, ಇಲ್ಲಿ ಯಾರೂ ಇಲ್ಲ. ಈಗೇಕೆ ಸರ್? ಈ ಸರ್ ಎಲ್ಲ ಮಾವ ಅಂತ ಕರೆಯೋದ್ರಲ್ಲಿ ನಿನಗೇನು ಕಷ್ಟ ಎಂದನು. ನಕ್ಷತ್ರ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು, ಸರ್, ಇದು ಆಫೀಸ್. ಇಲ್ಲಿ ನಾನು ನಿಮ್ಮ PA. ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡಬೇಕು. ಪ್ಲೀಸ್ ಈ ಫೈಲನ್ನು ಮಾತ್ರ ನೋಡಿ. ಇದು ನಮ್ಮ ಕಂಪನಿಯ ಮುಂದಿನ 5 ವರ್ಷದ ಬೆಳವಣಿಗೆಗೆ ತುಂಬ ಮುಖ್ಯ ಎಂದಳು. ಅಥರ್ವ ಎದ್ದು ಮೆಲ್ಲನೆ ಅವಳತ್ತ ನಡೆದನು. ಅವನು ಹತ್ತಿರ ಬರುತ್ತಿದ್ದಂತೆ ನಕ್ಷತ್ರ ಹಿಂದೆ ಸರಿದಳು. ನಕ್ಷತ್ರ, ನಿನ್ನ ಕರ್ತವ್ಯ ಪ್ರಜ್ಞೆ ನನಗೆ ಇಷ್ಟವಾಗಿದೆ. ಆದರೆ ನಿನ್ನ ಪ್ರೀತಿಗಿಂತ ನಿನ್ನ ಹಠ ಯಾಕೆ ಇಷ್ಟು ದೊಡ್ಡದಾಗಿದೆ? ನಿನ್ನೆ ರಾತ್ರಿ ನಾನು ಹೇಳಿದ ಯಾವುದಕ್ಕೂ ನಿನ್ನ ಮನಸ್ಸು ಇನ್ನೂ ಕರಗಲಿಲ್ಲವೇ? ಅಥವಾ ಈ ಸರ್ ಅನ್ನೋ ಪದದ ಹಿಂದೆ ಅಡಗಿಕೊಳ್ಳಲು ನೋಡ್ತಾ ಇದೆಯಾ ಅಂದಾಗ ನಕ್ಷತ್ರ ತಡಬಡಾಯಿಸುತ್ತಾ ಗೋಡೆಗೆ ಹೊರಗೆ ನಿಂತಳು. ಸರ್, ನೀವು ಸೀಟಿನಲ್ಲಿ ಹೋಗಿ ಕೂತ್ಕೊಳ್ಳಿ. ನಾನು ಬೇಕಾದರೆ ಯುವರಾಜ್ ಸರ್ನ ಕರೆದುಕೊಂಡು ಬರಲೇ? ಅವರಿಗೆ ಈ ಫೈಲ್ ಬಗ್ಗೆ ಗೊತ್ತಿದೆ ಎಂದು ಆತಂಕದಿಂದ ಅವಳು ಬಡಬಡಿಸಿದಾಗ ಅಥರ್ವ ಅವಳ ಆತಂಕವನ್ನು ಆನಂದಿಸಿದನು. ಇದ್ದಕ್ಕಿದ್ದಂತೆ ತನ್ನೆರಡು ಕೈಗಳನ್ನು ನಕ್ಷತ್ರಳ ಎರಡು ಬದಿಯಲ್ಲೂ ಗೋಡೆಗೆ ಹೂರಿ ಅವಳನ್ನು ತನ್ನ ನಿಯಂತ್ರಣಕ್ಕೆ ತಂದನು. ನಕ್ಷತ್ರ ಈಗ ಅವನ ಅಗಲವಾದ ಎದೆಗೂ ಮತ್ತು ಗೋಡೆಗೂ ನಡುವೆ ಬಂದಿಯಾಗಿದ್ದಳು. ಈ ಕತೆ ಇನ್ನು ಮುಂದುವರೆಯುವುದು. ಥ್ಯಾಂಕ್ ಯು ಸೋ ಮಚ್.